ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತ ಮಾರ್ಕೆಟ್ ಸಡನ್ ಆಗಿ ಡ್ಯೂ ಟು ವಾರ್ ಬಿಟ್ವೀನ್ ಇರಾನ್ ಅಂಡ್ ಇಸ್ರೇಲ್ ಅದ್ರ ಸಂಬಂಧ ಸಡನ್ ಗ್ಯಾಪ್ ಡೌನ್ ಆಗೈತಿ. ಎಷ್ಟು ಪರ್ಸೆಂಟ್ ಗ್ಯಾಪ್ ಡೌನ್ ಆಗೈತೆ ಅಂದ್ರೆ ಆಲ್ಮೋಸ್ಟ್ 2% ಫಾಲ್ ಆಗೈತೆ. 2.5% ಸಮಥಿಂಗ್, 2.5% ಹೆಚ್ಚು ಕಡಿಮೆ. ಸೊ ಮಾರ್ಕೆಟ್ 24,461 ಇತ್ತು. ಯಾರು ಹೋಲ್ಡ್ ಮಾಡ್ಯಾರ ಅವ್ರು ಆಲ್ಮೋಸ್ಟ್ ದೇ ಆರ್ ಇನ್ ಗುಡ್ ಪ್ರಾಫಿಟ್. ಯಾಕಂದ್ರೆ 40 ರೂಪಾಯಿ ಇರೋ ಪ್ರೀಮಿಯಂ ಎಲ್ಲ ಇಲ್ಲಿ ತೋರಿಸ್ತೀನಿ ನಿಮಗ, ನೋಡ್ರಿ. ಇದು ಎಷ್ಟಿತ್ತು, ಇದು ಈ ಪ್ರೀಮಿಯಂ ಎಷ್ಟಿತ್ತು? 23,500. ಈ ಪ್ರೀಮಿಯಂ ಎಷ್ಟಿತ್ತು ಅಂದ್ರೆ ನಿನ್ನೆ ಕ್ಲೋಸಿಂಗ್ ಟೈಮ್ಗೆ 68 ಇತ್ತು. ಇವತ್ತು ಆಕ್ಚುಲಿ ಎಷ್ಟಾಗೈತೆ ಅಂದ್ರೆ ಇದ್ರ ಹೈಯೆಸ್ಟ್ ಹೋಗಿದ್ದ 306, 325 ಹೋಗೈತಿ. 306 ಕ್ಲೋಸ್ ಆಗೈತಿ. ಆಲ್ಮೋಸ್ಟ್ ಇಟ್ ಈಸ್ ಇನ್ ಗುಡ್ ಪ್ರಾಫಿಟ್ ಸೈಡ್ ಆಗೈತೆ ಅದು. ಯಾರ್ಯಾರು 60 ರೂಪಾಯಿ ಇರೋ ಪ್ರೀಮಿಯಂ ಆಲ್ಮೋಸ್ಟ್ ಅಂದ್ರೆ ಹೆಚ್ಚು ಕಡಿಮೆ ಜಾಸ್ತಿನ ಪ್ರಾಫಿಟ್ ಮಾಡ್ಯಾರ. ಮೋರ್ ದೆನ್ 100 ಪಾಯಿಂಟ್ಸ್ ಆಲ್ಮೋಸ್ಟ್. ಅಂದ್ರೆ 6 30 68 ಇದ್ದ ಹೋಲ್ಡ್ ಮಾಡಿ. ನಾಳೆ ಎಕ್ಸ್ಪೈರ್ ಐತಿ. ಯಾರಾದ್ರೂ ಮಾಡೋರಿದ್ರು ನೋಡಿ ಹುಷಾರಾಗಿ ಹೋಲ್ಡ್ ಮಾಡ್ರಿ. ಯಾಕಂದ್ರೆ ನಾಳೆ ಹೋಲ್ಡ್ ಮಾಡ್ಬೇಡ್ರಿ, ಬಿಕಾಸ್ ಇಟ್ ಈಸ್ ನಾಟ್ ಸಮಥಿಂಗ್ ಪ್ರೀಮಿಯಂ ಡಿಕೆ ಮಾಡಕ್ ಅಪ್ ಡೌನ್ ಮಾಡ್ತದೆ. ಇದು ಮಾರ್ಕೆಟ್ ಈಗ ಬೌಲಿಂಜರ್ ಬ್ಯಾಂಡ್ಸ್ ಪ್ರಕಾರ ಏನೈತಿ, ದೊಡ್ಡ ಫಾಲ್ ಆಗೈತೆ. ಅದಕ್ಕೋಸ್ಕರ ಇದ್ರ ಹೊರಗೆ ಬಂದೈತದ. ಇಲ್ಲಿ ನೋಡ್ಬೋದು ನ್ಯೂಟ್ರಲ್ ಕ್ಯಾಂಡಲ್. ಆಲ್ಮೋಸ್ಟ್ ಬಯರ್ಸ್ ಸ್ಟ್ರಾಂಗ್ ಆಗಿದ್ರೆ ಬಟ್ ಸಸ್ಟೈನ್ ಆಗಲಿಲ್ಲ. ಅಗೇನ್ ಫಾಲ್ ಬಿಕಾಸ್ ಆಫ್ ಬಯರ್ಸ್ ಆರ್ ವೀಕ್, ಸೆಲ್ಲರ್ಸ್ ಆರ್ ವೆರಿ ಸ್ಟ್ರಾಂಗ್. ಅದ್ರ ಸಂಬಂಧ ವೀಕ್ ಫಾಲ್ ಆಗೈತಿ. ಇಲ್ಲಿಂದ ಈ ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ಗೆ ಫಿಬೊನಾಚಿ ಹಾಕಿದ್ರೆ 50% ಕ್ರಾಸ್ ಆದ್ಮೇಲೆ ಆಲ್ಮೋಸ್ಟ್ ಕಾಲ್ ಸೈಡ್ ಪ್ರಾಫಿಟ್ ಮಾಡ್ಬೋದು. ಬಟ್ ನೆಗೆಟಿವ್ ಐತೆ ಅಂತ ಹೇಳಿ ಕಂಪ್ಲೀಟ್ ನಾವು ಪುಟ್ ಸೈಡ್ ಪ್ರಾಫಿಟ್ ಮಾಡ್ಬೋದು ಅಂತ ಹೇಳಕ್ ಬರಲ್ಲ. ಯಾಕಂದ್ರೆ ಕಾಲ್ ಸೈಡ್ ಪ್ರಾಫಿಟ್ ಆಕೈತಿ. ವಿ ಹ್ಯಾವ್ ಟು ಬಿ ಕೇರ್ಫುಲ್ ವೈಲ್ ಟ್ರೇಡಿಂಗ್. ಓಕೆ, ಇದು ನೆಕ್ಸ್ಟ್ ಎಲ್ಲಿ ತನಕ ಹೋಗ್ತದೆ ಅಂದ್ರೆ ಭಾಳ 24,000 ತನಕ ಟಚ್ ಆಗ್ಬೋದು. 24,000 ತನಕ ಟಚ್ ಆಗಿ ಅಕಾರ್ಡಿಂಗ್ ಟು ಬಾಲಿಂಜರ್ ಬ್ಯಾಂಡ್ಸ್ ಆಲ್ಮೋಸ್ಟ್ ಲೋ ಆಲ್ಮೋಸ್ಟ್ ಎಲ್ಲ ಆಗಿಬಿಟ್ಟತಿ. ಹಿಂಗಾಗಿ ಆಲ್ಮೋಸ್ಟ್ ಲೋ ಟಚ್ ಆಗಿ ಒಳ್ಳೆ ಇದ ಸಪೋರ್ಟ್ ತಗೊಂಡ ಮೇಲೆ ಹೊಂಟತಿ. ಇಲ್ಲೇ ಎಲ್ಲಿತನ ಅಂದ್ರೆ 24,033 ತನಕ ಹೋಗಿ ಆಮೇಲೆ ರಿವರ್ಸ್ ಬರೋ ಚಾನ್ಸ್ ಐತಿ. ಯಾಕಂದ್ರೆ ಅದು ಸಸ್ಟೈನ್ ಆದ್ರೆ ಮೇಲೆ ಹೋಗತ್ತಿಲ್ಲ ಅಂದ್ರೆ ಮತ್ತೆ ಫಾಲ್ ಆಗುತ್ತೆ. ಒನ್ ಡೇ ಕ್ಯಾಂಡಲ್ ನೋಡ್ರಿ, ಆಲ್ಮೋಸ್ಟ್ ಇಟ್ ಈಸ್ ವೆರಿ ಮಚ್ ಲೋ. ಒನ್ ಡೇ ಕ್ಯಾಂಡಲ್ ನೋಡ್ಬೇಕಂದ್ರೆ ನೋಡಿ ಎಷ್ಟು ಲೋ ಐತಿ. ಒನ್ ಡೇ ಕ್ಯಾಂಡಲ್ ಒಳಗೆ ನೋಡ್ರಿ, ಭಾಳ ಅಂದ್ರೆ ಭಾಳ ಹ್ಯೂಜ್ ಗ್ಯಾಪ್ ಡೌನ್ ಆಗೈತಿ. ಹ್ಯೂಜ್ ಮೀನ್ಸ್ ಹ್ಯೂಜ್ ಗ್ಯಾಪ್ ಡೌನ್, ವೆರಿ ಮಚ್ ಹ್ಯೂಜ್ ಗ್ಯಾಪ್ ಡೌನ್. ಇಲ್ಲೊಂದು ಗ್ಯಾಪ್ ಕ್ರಿಯೇಟ್ ಆಗೈತಿ, ಇಲ್ಲೊಂದು ಇಟ್ ಇಸ್ ಆಲ್ಮೋಸ್ಟ್ ಬಬಲ್ ಕ್ರಿಯೇಟ್ ಆಗೈತಿ, ಇಲ್ಲೊಂದು ದೊಡ್ಡ ಆಲ್ಮೋಸ್ಟ್ ಇಟ್ ಇಸ್ ಹ್ಯೂಜ್. ಇದು ಸಸ್ಟೈನ್ ಮಾಡ್ಬೇಕಾದ್ರೆ ಫಸ್ಟ್ ಏನ್ ಇಲ್ಲಿ ತನಕ ಹೋಗ್ಬೇಕು, 24,322 ತನಕ ಅಟ್ ಲೀಸ್ಟ್ ಹೋಗ್ಬೇಕದ. ಬಟ್ ಬಿಫೋರ್ ದಟ್ 24,033 ಅಲ್ಲಿ ಸಸ್ಟೈನ್ ಆಗ್ಬೇಕು. ಬಿಕಾಸ್ ಆಫ್ ಸ್ಟಿಲ್ ವಾರ್ ಕಂಟಿನ್ಯೂ ಆಗೋದ್ರ ಸಂಬಂಧ ಮಾರ್ಕೆಟ್ ಸಸ್ಟೈನ್ ಆಕತಿ. ಭಾಳ ಆದ್ರೆ ಈ ರೇಂಜ್ ಫಿಲ್ ಮಾಡ್ಕೊಂಡು ಮತ್ತೆ ರಿವರ್ಸ್ ಬರೋ ಚಾನ್ಸ್ ಇರ್ತೈತಿ. ಇಟ್ ಈಸ್ ಅವರ್ ಪ್ರಿಡಿಕ್ಷನ್. ಲಾಂಗ್ ಟರ್ಮ್ ಬಾಲಿಂಜರ್ ಬ್ಯಾಂಡ್ಸ್ ಪ್ರಕಾರ ಹೇಳ್ಬೇಕಂದ್ರೆ ಲಾಂಗ್ ಟರ್ಮ್ ಒಳಗೆ ಇಲ್ಲಿ ತನಕ ಬರ್ತೈತಿ. 25,000 ಟಚ್ ಆಗಿ ಮತ್ತೆ ರಿವರ್ಸ್ ಬರೋ ಚಾನ್ಸ್ ಇರ್ತೈತಿ. ಅವೆಲ್ಲ ಮತ್ತೆ ಇಲ್ಲೇ ಸಸ್ಟೈನ್ ಸೈಡ್ ವೈಸ್ ಮಾಡ್ಕೊಂತ ಇದು ಮಾಡ್ತದೆ. ದಿಸ್ ಇಸ್ ವಾಟ್ ದ ಎಕ್ಸ್ಪೆಕ್ಟೇಷನ್ ಆರ್ ಎಲ್ಸ್ ಟ್ರೇಡಿಂಗ್ ಸ್ಟ್ರಾಟಜಿ. ಇವೆಲ್ಲ ನೋಡ್ರಿ, ಫಿಬೊನಾಚಿ ಯೂಸ್ ಮಾಡಿದ್ರೆ ಕರೆಕ್ಟ್ ಆಗಿ ವರ್ಕ್ ಆಗ್ತದೆ. ಫಿಬೊನಾಚಿ ಯೂಸ್ ಮಾಡಿ ನೀವು ಶಾರ್ಟ್ ಟರ್ಮ್ ಒಳಗ ಗುಡ್ ಪ್ರಾಫಿಟ್ ಮಾಡ್ಬೋದು. ಫಿಬೊನಾಚಿ ಎಲ್ಲರಿಗೂ ಗೊತ್ತೈತಿ. ಇನ್ನೊಂದ್ಸಲ ಹಾಕಿ ತೋರಿಸ್ತೀನಿ. ಸೊ ಇದೊಂದೇ ಕ್ಯಾಂಡಲ್ಗೆ ಹಾಕ್ಬೇಕು. ಈಗ 0.5% ಎಲ್ಲೈತಿ. 0.5% 0.5% ಇಲ್ಲೈತಿ. ಇದಕ್ಕೈತಿ. ಇಲ್ಲಿ ಫಸ್ಟ್ ಟೈಮ್ ಇಲ್ಲಿ ಟಚ್ ಆತಂದ್ರೆ ನೋಡ್ಬೇಕು, ಇದನ್ನ ಬ್ರೇಕ್ ಮಾಡಿ ಹೋಗ್ತಾನೆ ಮೇಲೆ ಅಂತ ಹೇಳಿ. ಮತ್ತೆ ಇದನ್ನು ಬ್ರೇಕ್ ಮಾಡಿದ್ರೆ ಆಲ್ಮೋಸ್ಟ್ ಯು ಶುಡ್ ಬಿ ಅಂಡರ್ಸ್ಟುಡ್ ಅದು ಮಾರ್ಕೆಟ್ ಪಕ್ಕಾ ಅಕಾರ್ಡಿಂಗ್ ಟು ಫಿಬೊನಾಚಿ ವರ್ಕ್ ಆಗತ್ತೆ ಅಂತ. ಹಂಗ್ ಮಾಡಿ ಟ್ರೇಡ್ ಮಾಡ್ಬೋದು.
ಇಲ್ಲಿ ತನಕ ನೋಡ್ಬೇಕು ಈಗ. ಆಮೇಲೆ ನಿಮ್ ಇಂಡಿಕೇಟರ್ EMI ಪ್ರಕಾರ ನೋಡ್ಬೇಕಂದ್ರೆ ಡಿಲೀಟ್ ಮಾಡಿ. EMI ಯಾರು ಯೂಸ್ ಮಾಡ್ತೀರಿ? ಮೂವಿಂಗ್ ಎವರೇಜ್ ಎಕ್ಸ್ಪಾನ್ಷನಲ್. ಅದ್ರ ಪ್ರಕಾರ ಹೇಳ್ಬೇಕಂದ್ರೆ ನೋಡಿ 9ಗೆ 9 ಸಪೋರ್ಟ್ ತಗೊಂತು ಮತ್ತ 24,033 ತನಕ ಹೋಗ್ತೈತದ. ಇಲ್ಲ 9 ಸಪೋರ್ಟ್ ತಗೊಳಿಲ್ಲ ಮತ್ತೆ ಇಲ್ಲಿಂದ ರಿಜೆಕ್ಷನ್ ತಗೊಳಿಲ್ಲ. ಬಟ್ ಪುಟ್ ಸೈಡ್ದು ಪ್ರೀಮಿಯಂ ಯಾವ ಅಷ್ಟು ಕರಗಿಲ್ಲ. ವೆನ್ ಇಟ್ ಈಸ್ ಇನ್ ಗ್ರೀನ್, ಬಿಗ್ ಗ್ರೀನ್ ಕ್ಯಾಂಡಲ್ ಅವಾಗ ಅಷ್ಟೇ ಕರಗೈತಿ. ಅದನ್ನ ಬಿಟ್ರೆ ನಾರ್ಮಲ್ ಆಗಿ ಕರಗಿಲ್ಲ. ನೋಡಿ ಟ್ರೇಡ್ ಮಾಡೋರಿದ್ರೆ ಹುಷಾರಾಗಿ ಟ್ರೇಡ್ ಮಾಡ್ರಿ. ಓಕೆ, ಬಿ ಕೇರ್ಫುಲ್ ಹೈ ಟ್ರೇಡಿಂಗ್. ಆಮೇಲೆ ಸ್ಟಾಪ್ ಲಾಸ್ ಅಷ್ಟೇ 10 ಪಾಯಿಂಟ್ಸ್ ಇಲ್ಲ 15 ಪಾಯಿಂಟ್ಸ್ ಇಟ್ಟವ್ರಿ. ಬೇಕಾದ್ರೆ ನೀವು ಟಾರ್ಗೆಟ್ ನೋಡ್ರಿ. ಕ್ರೂಡ್ ಆಯಿಲ್ ನೋಡ್ರಿ 13% ಅಪ್ ಆಗೈತಿ. ಯಾರಾದ್ರೂ ಹೋಲ್ಡ್ ಮಾಡೋದ್ರೆ ಕ್ರೂಡ್ ಆಯಿಲ್ ಹೋಲ್ಡ್ ಮಾಡ್ರಿ. ಯಾಕಂದ್ರೆ ಬಿಕಾಸ್ ಕ್ರೂಡ್ ಆಯಿಲ್ ಆಲ್ಮೋಸ್ಟ್ ಇಟ್ ವಿಲ್ ಗೋ ಅಪ್. ಲಾಸ್ಟ್ ಟೈಮ್ $73 ಪರ್ ಬ್ಯಾರಲ್ ಇತ್ತು. ಈಗ 115 ಏನ ಆಗೈತಿ. ಆಲ್ಮೋಸ್ಟ್ ಇಟ್ ಈಸ್ more than 40% ಜಾಸ್ತಿ ಆಗೈತಿ. ಸೊ 50% ಜಾಸ್ತಿ ಆಗೈತಿ. ಹೋಲ್ಡ್ ಮಾಡಿದ್ರೆ ಅದನ್ನ ಹೋಲ್ಡ್ ಮಾಡ್ರಿ ಗೈಸ್. ಥ್ಯಾಂಕ್ ಯು.